ಹೌದಾ Kali
ಧಣಿಗಳಿಗೆ ಶಾಶ್ವತ ಯಾಕಂದ್ರ ಯಾಕೆ ಹುಡುಗಿ ಮಾಡೋದಾಗದ ಆಕಿ ಅವಸರಕ್ಕೆ ಬಂದಾಳ ಗಡಬಡಿಸಾಕತ್ತೆ ಆಕಿಗೆ ಅಂಜಿ ಬಂದ ಅಂಜಿ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳೋ ವಿದ್ಯಾ ಎಲ್ಲೇ ನಿನಗೇನು ಯಾವ ನಾಯಿ ಚೂರು ಬಿಟ್ಟಿಲ್ಲ ಯಾರು ಯಾಕಂದಿಲ್ಲ ಅಂತಂದಿಲ್ಲ ಯಾರ್ಯಾರು ಏನು ಬೇದಿಲ್ಲ ಹೌದಲ್ಲ ಎಲ್ಲಿ ನಾವು ನಿನಗೆ ಏನೇನು ಅಂದಿಲ್ಲ ಯಾಕಂದಿಲ್ಲ ಅಂತಂದಿಲ್ಲ ಎಲ್ಲ ಮಗ ಏನ್ ಕೇಳ್ತಾವ ಗೊತ್ತ ನನಗ ಏನ್ ಕೇಳ್ತಾಪ ಸಾವಕಾಶ ಹೇಳಿದ್ರೆ ವಿಧಿ ಯಾಕಂದ್ರೆ ನೋಡ ತಂಗಿ ಕಾಮಾಗಿ ಸುರೇಶಾಗ ಕತ್ತಿಗೆ ಮುತ್ತೈತರ ಬಂದಂಗಾಗ್ಯದ ಕತ್ತಿಗೆ ಮುತ್ತೈತರ ಬಂದಂಗಾಗ್ಯದ ಏ ಹೊಸಪ್ಯಾರಿ ಏನ ಕಾತ್ಯದ ಇವತ್ತು ನೀ ಏನ್ ತಿಳ್ಕೊಂಡಿ ಕಾತ್ಯದ ಇರುವಟ್ಟಿ ಎಲ್ಲರಿಗಿಂತ ಕೇವಲ ಕಡಿ ಅಂತ ಹೇಳ್ತಾಳೆ ಏ ಹೊಸಪಾಯಿ ಒಂದಾಡೊಂದು ಕಾಲದಾಗ ಮಳಿ ಹೋಗಿ ಕೂತಿತ್ತ ಮಳಿ ಒಂದಾಡೊಂದು ಕಾಲದಾಗ ಮಳಿ ಹೋಗಿ ಕೂತಿತ್ತು ವಾದ ಸಂದರ್ಭದಾಗ ಒಬ್ಬ ಶಾಸ್ತ್ರಿ ಹತ್ತಿರ ಹಾಲು ಹೋಗೋಣವ್ರು ಅಲ್ಲ ಭೂಮಿ ಒಳಗರ ಬೆಳೆ ಬಿತ್ತಿ ಎಲ್ಲ ತರ ಜೋಳ ಆಗ್ಲಿ ಕಾಳಾಗ್ಲಿ ಗೋಧಿ ಆಗ್ಲಿ ಭತ್ತ ಆಗ್ಲಿ ಶೇಂಗಾ ಆಗ್ಲಿ ಎಲ್ಲ ಹಾಕಿ ಮೇಘರಾಜನ ಬರುವಲ್ಲ ಪರಮಾತ್ಮ ಹೆಂಗ ಬರುವಂತ ಮಾಡೋದ್ರೊಳಗ ಏನ್ ಮಾಡಾಕತ್ತೀರಿ ಎಲ್ಲಾರು ಅಲ್ಲೋರ ಕಲ್ಲ ದುಡ್ಡು ಸನ್ನಿವೇಶ ತೆಗೆದ್ರು ಎಲ್ಲಾ ತರ ಗಪ್ಪ ಆಗಿತ್ತು ಮೇಘರಾಜ ಇದ್ದಿದ್ದಿಲ್ಲ ಈಗ ನಾವು ಕಾಕಣಿಸ್ತಾನ್ರೆ ರುಂಬಾರ್ ಕಾಕ ಇವನಂತ ಒಬ್ಬ ತ್ರಿಕಾಲ್ ಜ್ಞಾನಿ ಮನುಷ್ಯ ಇದ್ದಲ್ಲಿ ಬೆಳಗಟ್ಟಿ ಗ್ರಾಮದಾಗ ಬೆಳಕನಹಳ್ಳಿ ಗ್ರಾಮದಾಗ ಜ್ಞಾನಿ ಮನುಷ್ಯ ಇದ್ದ ಏ ಹುತ್ತಪ್ಪಗಳಿರಿ ಅಂತ ಏನಂತ ಅಲ್ಲೋ ಹೆಂತಿಂತ ಒಂದು ನಶೀಬ್ ತೆರೀತಲ್ಲ ತೆರೆಯಾಕ ಕುಂತಿಪ್ಪ ಅಂದ್ರೆ ಚಿಕ್ಕ ನಶೀಬ್ ತೆರಿತೈತಿ ನಾವು ತೆರೆಗಿಲ್ಲ ಹುಚ್ಚಿಬಿಡ್ಲಿ ಅನ್ನೋ ಕಾಕ ಏನ್ ಮಾಡ್ಬೇಕ್ರಿ ಈ ಕಾಕ ಏನಿಲ್ರು ಮತ್ತ ಬೆಳೆನ ಹಾಕಿ ಬೀಜರ ಬಿತ್ತಿವು ಒಟ್ಟಗಳು ಹಕ್ಕಿಗಳಿಗೆ ಹಣ್ಣಿಲ್ಲ ಮತ್ತು ಪ್ರಾಣಿ ಪಕ್ಷಿಗೆ ಹಣ್ಣಿಲ್ಲ ಮತ್ತ ನಾವೆಲ್ಲ ಹೆಣ್ಣು ಮಕ್ಕಳು ಹೇಗೆ ಜೀವನ ಮಾಡ್ಬೇಕು ಅಂತ ವಿಚಾರ ಮಾಡಿದ್ರು ಅವಾಗ ನಮ್ಮ ಕಾಕ ಹೇಳ್ತಾರೆ ಶಾಸ್ತ್ರಿ ಹತ್ತಿರ ಹೋಗೋಣ ಶಾಸ್ತ್ರಿಗಳು ಏನೇನು ಹೇಳ್ತಾರೆ ಕೇಳು ಅಂತ ಹೇಳಿದ್ರು ಅವಾಗ ಶಾಸ್ತ್ರಿ ಹತ್ತಿರ ಹೋದಾಗ ಹೇಳ್ತಾರೆ ಶಾಸ್ತ್ರಿಗಳು ಏನಿಲ್ಲ ಹೋಗಿ ಕೇಳಿ ಹತ್ತಿ ಕತ್ತಿ ತಗೊಂಡು ಬರ್ರಿ ಅಂತ ಹೇಳಿದ್ರು ಕತ್ತಿ ತಗೊಂಡು ಬಂದ್ ಕೇಳಕ್ಕೆಲ್ಲ ಏನಂತ ಏನ್ ಐಶ್ವರ್ಯ ಮಾಡ್ಬೇಕಾಗಲ್ಲ ಅದಕ್ಕ ಹೂವಾಗ್ಲಿ ಕುಂಕುಮ ಆಗ್ಲಿ ವಿಭೂತಿ ಆಗ್ಲಿ ಭಂಡಾರ ಆಗ್ಲಿ ಅದಕ್ಕೆ ಏನ್ ಚಾದ ಮಾಡುದಂತೆ ಎಲ್ಲ ತರ ಚಾದ ಮಾಡಿ ಅದಕ್ಕೆ ಹಿಡಿ ಊರು ಸುತ್ತ ಎಲ್ಲ ಏನಂತೆ ಕತ್ತಿ ಮೆರವಣಿಗೆ ಹಾಕತ್ ಹೇಳಿದವ್ ಕಾಕ ಅವಾಗ ಏನಾಯ್ತು ಮುಂದ ಕತ್ತಿ ಮೆರವಣಿಗೆ ಹಾಕಾಕತ್ತಿದ್ರೆ ಕತ್ತಿ ಮೆರವಣಿಗೆ ನಡೀತಿರ್ಲಿಲ್ಲ ಕತ್ತಿ ಮೆರವಣಿಗೆ ನಡೆದ ಸಂದರ್ಭದಾಗ ಕೇವಲ ಬರೀ 5 ನಿಮಿಷ ಉಳಿದಿತ್ರಿ ಏನಾಯ್ತಪ್ಪ ಅವಾಗ 5 ನಿಮಿಷ ಉಳಿದಿತ್ತು ಉಳಿದ ಹೊತ್ನ್ಯಾಗ ನನ್ನ ಮೇಘರಾಜ ವಿಚಾರ ಮಾಡಿದ ಏನಂತ ಅಲ್ಲ ಜನರ ಅಲ್ಲವ ಕಲ್ಲಲಾಗ ಭೂಮಿ ದೇವಿಯಾಗ ಪ್ರಾಣಿ ಪಕ್ಷಿಗಳಿಗೆ ಸಹಿತ ಹಣ್ಣಿಲ್ಲ ನೀರಿಲ್ಲ ಹೆಂಗ ಮಾಡ್ಬೇಕಂತ ಹೇಳಿ ಮೇಘದೂತ ವಿಚಾರ ಮಾಡಿದ ಏನ್ ಮಾಡ್ತಾರ ವಿಚಾರ ಮಾಡಿ ಕೇಳಿದ ಆಗಿನ ಕತ್ತೆ ಸಹಿತ ಮೆರವಣಿಗೆ ತೆಗೆದಾರ ಏನ ಕತ್ತೆ ಏನ್ ತಿಳ್ಕೊಂಡ ಹೆಣ್ಮಗಳು ಸುಮಾರು ಅಂತ ಕೇಳ್ತಾಳ ಆ ಹೊತ್ತೆ ಏನಾದ್ರಿ ಬರ್ತಾರ ಆ ಕತ್ತಿ ಮೆರವಣಿಗೆ ತೆಗೆದು ನೋಡಿಕೆ ಸಾಕ್ಷಾತ್ ಪರಮಾತ್ಮ ನೋಡಿದ ಕಣದ ಅವಾಗ ಭಗವಂತ ಏನ್ ಮಾಡಿದ ಮೇಘರಾಜ ಧಾರಾಕಾರವಾಗಿ ಭೂಮಿಗೆ ಬಂದ ಕೇಂದ್ರ ಮಳೆ ಬಿತ್ತು ತಂಗಿ ನೀ ಏನ್ ಹೇಳ್ತಿ ಕತ್ತಿಗೆ ಮುತ್ತೈತರ ಬಂದಾಗ ನೀ ಹೇಳ್ತಿ ಏ ಹೊತ್ತು ಬ್ಯಾಲಿ ಹೊತ್ತು ಬಂದಾಗ ಕತ್ತಿ ಕಾಲ ಹಿಡಿಯತ್ ಕತ್ತಿ ಕಾಲ ಹಿಡಿಯಕ್ಕೆ ನನಗೆ ಕತ್ತಿ ಅಂದ್ರೆ ಈಗ ಎಸ್ ಪದ ಕತ್ತಿದ್ದಾರೆ ಹೆಣ್ಣು ಕತ್ತಿ ಮಿಷಿನ್ ಕತ್ತಿ ಅಂತ ಮುತ್ತೈತಿ ನಿನಗೊಂದು ವಾದಿಗೆ ಹೇಳ್ತಾ ವಿದ್ಯೆ ನಾ ಮೊದಲೇ ಮಾತು ಅನ್ನಂಗಿಲ್ಲ ನಿನಗ ವಿದ್ಯಾ ಅಂದಿರಿ ವಿದ್ಯಾಶ್ರೀ ಅಂದಿರಿ ನಿನಗೆ ಯಾಕಂದಿಲ್ಲ ಅಂತಂದಿಲ್ಲ ಮತ್ತ ಬಾಂಧ ಕೇಳಿದ ನನಗೆ ಬಾಂಧ ಕೇಳಿದ ನೀನು ಶುಚಿ ಮಾತಾಡ್ತಿ ಅಂದ್ರ ಮಗಳ ನೀನು ನೇತ ತೆಗಿಲ್ಲ ಕಳಿಸ್ತಾನ ನಾನು ಗಣಪತಿ ಗ್ರಾಮ ವಾಕ್ಯ ಬಿಡಲಿಕ್ಕೆ ಇವತ್ತು 6 ತರ ಕಟ್ಟಿಕೆ ನಿನಗೆ ವಾಕ್ಯ ಮಾಡಿ ನೀವು ಇಲ್ಲಿ ಪೈಲೆ ಪ್ರಥಮದಾಗ ಶಿವಶಕ್ತಿ ವಾಕ್ಯ ಪೈಲೆ ಪ್ರಥಮ
ಅಂದ್ರೆ ಇದು ಗಾಂಧರ್ವ ವಿದ್ಯೆ. ಹೌದೌದಲ್ಲ ಪೈಲೆ ಪ್ರಥಮದಾಗ ಶಿವಶಕ್ತಿ ವಾಕೋದು, ಪೈಲೆ ಪ್ರಥಮದಾಗ ಕೈಲಾಸದಾಗ ವಾಕೋದಾಗಿದೆ ಪರಮೇಶ್ವರ ಪಾರ್ವತಿಗೆ. ಅವಾಗ ನೋಡು ನಿಮ್ಮ ಅಪ್ಪಿ ಹೆಚ್ಚಿದ್ರೆ ನೀ ಹೆಚ್ಚು ಮಾಡ್ಬೇಕು, ತಾಯಿ ಹೆಚ್ಚಿಗದ್ರ ತಾಯಿ ಹೆಚ್ಚು ಮಾಡ್ಬೇಕು. ಗಂಡ ಹೆಂಡತಿ ಒಳಗೆ ವಾಕೋದಾಗಿದೆ ಪಾರ್ವತಿ ಪರಮೇಶ್ವರಗ. ನಿನಗೆ ಏನ್ ಕೇಳಿದ ತಂಗಿ ನಾನು ವಿಷಯಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಪುರಾಣಬದ್ಧವಾಗಿ ನಿನಗೆ ಕೇಳಿದ್ಯ. ನಿರಾಕಾರದಾಗ ಪೈಲೆ ಪ್ರಥಮದಾಗ ತಂಗಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅತ್ಯಧಿಕ ಪಾಲಕ ಇದ್ದಿದ್ದಿಲ್ಲ. ರಾತ್ರಿ ಇಲ್ಲ ಹಗಲಿಲ್ಲ ಚಳಿ ಇಲ್ಲ ಮರಣ ಇಲ್ಲ. ಅವಾಗ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬ ಇದ್ದದಕ್ಕೆ ಹೇಳಿದ್ರಿ ಹಿರಿಯನು ಹೇಳಿದೆ ಅಂದ ಕೂಡಲೇ ನಿನ್ನ ಪಾವರ್ ಇದ್ರ ನಿನ್ನ ತಿಂದಿದ್ರ ನಿನ್ನ ಕುಡಿಯ ಇದ್ರ ಯಾಕೆ ಮನ್ ಕೇಳಿ ಕೀಳಾಗಿ ಮಾತಾಡ್ತಿ. ತಿಂಡಿ ಅಲ್ವಪ್ಪ ಏನ್ ನೀ ತಿಂಡಿದಾಗ ತಿಂಡಿ ಅನ್ನ ಮತ್ತೆ ಯಾರೇ ಹಾಕ್ತಾರ ಏ ಅಣ್ಣ ತಿಂಡಿ ಅಂದ್ರೆ ತಿಂಡಿ ಒಳಗೆ 105 ತಿಂಡಿದಾವು. ಎಂತ ತಿಂಡಿ ಯಾಕಂದ್ರೆ ನೋಡು ತಿಂಡಿ ಅಂದ್ರೆ ನೀ ಯಾವ ತಿಳ್ಕೊಂಡಿ ಎಂತ ತಿಂಡಿ ನೋಡು ಅಂತ ಒಂದು ಹೊಲ ಮಣಿ ಸೀಮಿ ಒಳಗೆ ಬಿದ್ರೆ ಇದೊಂದು ತಿಂಡಿ ಬೇರೆ. ಮತ್ತೆ ಇದು ಅನ್ನೋದು ಬಿಜೆಪಿ ಕಾಂಗ್ರೆಸ್ ಇಂದ ಪಕ್ಷಪಾತ ಮಾಡೋದು ಇದೊಂದು ತಿಂಡಿ ಬೇರೆ. ಇದು ತಿಂಡಿ ಬೇರೆ. ಮತ್ತೆ ಇದು ಅನ್ನೋದು ಬರ್ತಾರೆ ಯಾವ ಹುಬ್ಬಳ್ಳಿ ಧಾರವಾಡ ಮೈಸೂರು ಬೆಂಗಳೂರು ಹಾದ್ರ ಊಟ ಮಾಡಕ್ ತಿಂದಿರ್ತಾರೆ. ಈ ತಿಂಡಿ ಬೇರೆ. ಯಾವ ನಮ್ಮ ಇಂಡಿ ತಾಲೂಕು ಪೈಕಿ ಬಿಜಾಪುರ ಜಿಲ್ಲಾ ಯಾವ ಬೆಳಕನಹಳ್ಳಿ ಗ್ರಾಮದಾಗ ಇಲ್ಲಿ ತಿಂಡಿ ಅಂದ್ರೆ ತಗೊಂಡು ಚಪ್ಪು ಬಳಿ ಮನೆ ಕೇಳ್ತಾರೆ. ಈ ತಿಂಡಿ ಬೇರೆ. ಇಂಥ ತಿಂಡಿ ಯಾವ ತಿಂಡಿ ಅಂದ್ರೆ ಯಾವ್ದು ತಿಂಡಿ ಅಂದ್ರೆ ಮಾಡ್ತಾರ ಜ್ಞಾನದ ತಿಂಡಿ ಆಗ್ಬೇಕಾಗ್ಯದ. ಜ್ಞಾನದ ತಿಂಡಿ ಅಂದ್ರೆ ಹೆಂಗ್ ಮಾಡ್ತಾರ ಅಜ್ಞಾನ ಅನ್ನೋ ಹಾಕಲು ಹೊರಗ ಓಡಿಸಿ ಜ್ಞಾನದ ಬೆಳಕನ್ನು ತೋರಿಸ್ಬೇಕಾಗ್ಯದ ನನ್ನ ಬೆಳಕನಹಳ್ಳಿ ಗ್ರಾಮದಾಗ. ತಂಗಿ ಇಲ್ಲಿ ಜ್ಞಾನದ ಬೆಳಕು ತೋರಿಸ್ಬೇಕಾದ್ರೆ ಯಾರು ಬೇಕು ಮಾಡ್ತಾರ ಜ್ಞಾನದ ಬೆಳಕು ತೋರಿಸ್ಬೇಕಾದ್ರೆ ತಂಗಿ ನಿನಗೆ ವಿಷಯಬದ್ಧವಾಗಿ ಹೇಳ್ತಾನೆ ಕೇಳಿ ನಿನಗತ್ತೆ ಎಲ್ಲ ಚೋಲಕ ಮಾತಾಡೋದು. ಈ ಮಶಿಮಳ ಹುಡುಗಿಗೆ ಕಬ್ಬಗಿ ಸುರೇಶನ್ ಅಂತ ಒಬ್ಬ ಮಗಳ ಗಂಡ ಬೇಕ ಇಸ್ಕೊಳತನ್ನ. ಯಾರಿಗೆ ಗಂಡ ಬೇಕ ಯಾರಿಗೆ ಬೇಕು ಈ ಮಶಿಮಳ ಹುಡುಗಿಗೆ ಒಬ್ಬ ಮಗಳ ಗಂಡ ಬೇಕು. ಮಗಳ ಗಂಡ ಬೇಕ. ಈ ಕಬ್ಬಗಿ ಸುರೇಶ ಯಾರು ಬೇಕು ಕಬ್ಬಗಿ ಸುರೇಶಾಗ ಸ್ತೋತ್ರಿ ನಿಸ್ತ್ರ ಬ್ರಹ್ಮಗುರು ಯಾರಿಗೆ ಬೇಕು ಕಬ್ಬಗಿ ಸುರೇಶ ಬೇಕಾಗ್ತದ. ನಮಗ ಗುರು ಬೇಕ ತಂಗಿ ನನಗ ಗುರು ಬೇಕು ನಿನಗ ಗಂಡ ಬೇಕು. ಯಾವಕ್ಕಿ ಅಕ್ಕ ಮಾಡಿ ಒಂದು ಮಾತು ಹೇಳ್ತಾಳೆ ವಿದ್ಯೆ ಕೇಳ ಅಲ್ಲೇ ಚಾನಗಡೆ ಕುಡ್ಕೋತ ಕೇಳಬಹುದು. ಅಲ್ಲೇ ಕುಂದ್ರಿ ಅಕ್ಕ ಮಾಡಿ ನಿನಗೆ ಹೇಳ ಒತ್ತಿ ಒತ್ತಿ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನಿಂದ ಸರ್ವಸ್ವ ಹಾಕೊಂಡ್ರಂತ ನೀವು ಅಕ್ಕ ಮಾದೇವಿ ಹೇಳ. ಅದಕ್ಕೆ ಬಂದ ಪುಕ್ಕ ಮಾದೇವಿ ಆಕೆ ಯಾರೋ ಕಲ್ಯಾಣನಾಗಿನ ಅಕ್ಕ ಮಾದೇವಿ ಈಕೆ ಬಂದಾಡಲೇ ಬಶಿವನಾದ ಪುಕ್ಕ ಮಾದೇವಿ ಏನ್ ಹೇಳ್ತಾಳ ಒಟ್ಟ ಗಂಡ ಅಂದ್ರೆ ಬಹಳ ಸುಮಾರ ಗಂಡ ಅಂದ್ರೆ ಬಹಳ ಬೆರಿಕರಾನ ಗಂಡನ ಮದುವೆ ಮಾಡ್ಕೋಬೇಡ ಅಂತ ಹೇಳ್ತಾರ ನೋಡಿ. ಊರ್ ಹಂಗೆ ಸಕ್ಕಳಕ್ಕೆ ಹೊತ್ತಿಗೆ ಅಲ್ಲಿ ನಾವುಗಳು ಕೂತಾರ ಅಕ್ಕಗಳು ಕೂತಾರ ತಂಗಿಗಳು ಕೂತಾರ. ಅಲ್ಲ ತಂಗಿ ಗಂಡ ಏನ ತಿಳ್ಕೊಂಡಿ ನೀವು ಗಂಡ ತಂಗಿ ನಿನಗ ಅಷ್ಟ ಐಶ್ವರ್ಯ ಕೊಟ್ಟಾರ ಸೌಭಾಗ್ಯ ಮುತ್ತೈ ಸ್ಥಾನ ಕೊಟ್ಟಾರ ಹಣಿ ಮೇಲೆ ಕುಂಕುಮ ಕೊಟ್ಟಾರ ಕೊಳ್ಳ ಒಳಗೆ ತಾಳಿ ಕೊಟ್ಟಾರ ಕೈ ಒಳಗೆ ಬಳಿ ಕೊಟ್ಟಾರ ಕಾಲ ಒಳಗೆ ಕೊಟ್ಟಾರ ಮೂಗಿ ಒಳಗೆ ನಿನಗ ಮೂವತ್ತಿ ಬಿಡಾಣ. ಇವಳ ತಂಗಿ ನಮ್ಮ ಅಪ್ಪಳದಿಂದ ನಿನಗ ಮುತ್ತೈದು ಸ್ಥಾನ ಸಿಕ್ಕದ ನಿನಗ ಸೌಭಾಗ್ಯ ಸಿಕ್ಕದ. ಅವಾಗ ಆರ್ತಿ ಹಿಡ್ದ ನೀ ಎಲ್ಲಿ ಬೇಕಾದಲ್ಲಿ ಮದುವೆ ಒಳಗ ಆಗೋಸೈತ್ ನಿನಗ ಏನ್ ಮಾಡಕ್ ಆರತಿ ಮಾಡಕ್ ಪರ್ಮಿಷನ್ ಸಿಗ್ತದ. ಮತ್ತ ಇದು ಅಲ್ಲದ ಮತ್ತ ಎಲ್ಲಿ ಬೇಕಾದಲ್ಲಿ ಮುತ್ತೈದು ಹೇಳಿದ್ರೆ ಮುತ್ತೈದು ಹೋಗಕ್ ಬರ್ತದ. ಮತ್ತ ಜೋರ ಕೇಳ್ತ ಮಾಸ್ತರ ವಿದ್ಯಾಗಿ ಸುರೇಶ ತಾಳಿರ್ಲಿಕ್ಕಂದ್ರೆ ಏನ್ ಹೇಳ್ತಾರಿ ಬೋಲಿದಾರ ಬಸ್ ಹಾಕಲ್ಲ ಬೋಲಿದಾರ ಬಸ್ ಇದಕ್ಕ ನೋ ಪಾಶಿ ಹೇಳ್ತಾರೆ ನೋ ಪಾಶಿ. ಏ ತಂಗಿ ಒಂದು ಮಾತು ಹೇಳ್ತಾನೆ ಕೇಳ ವಿದ್ಯಾ ಒಂದು ಗಾಡಿ ಹೋಗಿ ಕೇಳಿದ ಒಂದು ಜೀಪ್ ಗಾಡಿನ ಇರ್ಲಿ ಒಂದು ಸ್ವಿಫ್ಟ್ ಗಾಡಿನ ಇರ್ಲಿ ಒಂದು ಬ್ರೆಜರ್ ಗಾಡಿನ ಇರ್ಲಿ ಒಂದು ಪ್ಲಾಸ್ಟಿಕ್ ಗಾಡಿನ ಇರ್ಲಿ ಒಂದು ರಾಯಲ್ ಎನ್ಫೀಲ್ಡ್ ಗಾಡಿನ ಇರ್ಲಿ ತಂಗಿ ಹೋಗಿ ಕೇಳಿದ ರೊಕ್ಕ ಬೇಕಾದಂತ ಕೊಡ್ತಾರ. ಪಾಠ ತಗೊಂಡು ತಂಗಿ ಅದಕ್ಕ ಮೊದಲು ಏನ್ ಮಾಡ್ತಾರ ನೋ ಪಾಸಿಂಗ್ ಅಂತ ಹೆಸರು ಹಾಕ್ತಾರ. ನೋ ಪಾಸಿಂಗ್ ಅಂತ ಹೆಸರು ಹಾಕ್ತಾರ. ಏ ತಂಗಿ ಹೋಗಿ ಕೇಳಿದ ಆರ್ಟಿಒ ಆಫೀಸಿನ ತಕ್ಕ ಹೋಗಿ ಆರ್ಟಿಒ ಸಾಹೇಬ್ರ ಕೈಯಾಗ ಹೋಗಿ ಎದುರು ಹೋಗಿ ಎಲ್ಲಾ ತರ ನಂಬರ್ ಇಂಜಿನ್ ನಂಬರ್ ಚೆಸ್ಸಿ ನಂಬರ್ ಅವಾಗ ಆರ್ಟಿಒ ಆಫೀಸರ್ ಕೈಯಾಗ ಹಾದಾಗ ನನ್ನ ಸೈ ನಿಂದ ಮೇಲೆ ಬಿದ್ದಾಗ ಅವಾಗ ಪಾಸಿಂಗ್ ವಿದ್ಯಾ ನನ್ನ ಸೈ ನಿಂದ ಮೇಲೆ ಬಿದ್ದಾಗ ಅವಾಗ ನಿನಗೆ ಪಾಸಿಂಗ್ ಆಗ್ತದ ಪಾಸಿಂಗ್ ಆಗ್ತದ. ಪಾಸಿಂಗ್ ಮಾತಾಡೋ ಹಂತದ ತಂಗಿ ಬರೀ ಲೌಕಿಕ ಆಗ್ತದ ನಾ ಮಾತಾಡೋ ಹಂತ ಪುರಾಣ ಯಾವಾಗ ಆಗ್ತದ. ನನಗ ನಿನಗ ತಂಗಿ ಗಂಡನ ಒಂದು ಅಧ್ಯಾತ್ಮ ವಿಷಯ ಹೇಳ್ತಾನೆ ಕೇಳ ವಿದ್ಯಾ ಗಂಡನಂದ್ರೆ ಯಾವ ತಿಳ್ಕೊಂಡಿ ನೀನು ಏ ಹೊತ್ತಿಗೆ ಕಣ್ಣಿಗೆ ಕಾಣೋ ಕಾಣ್ತಾಗ್ರಿ ಹಿರಿಯರ ಗಂಡಂದ್ರೆ ಎಲ್ಲೇನೋ ಈ ಸ್ಥೂಲ ದೇಹ ಏನದಲ್ಲ ಈ ಶರೀರದೊಳಗ ನಿನ್ನ ಗಂಡದಾನ ನಿನ್ನ ಗಂಡದಾನ
ಈ ಶರೀರ ಎಲ್ಲಿಗದಲ್ರಿ ಏ ತಂಗಿ ಈ ಶರೀರ ಹೆಂಗೈತಿ ಹೇಳ್ತಾ ತಂಗಿ ನಾಲ್ಕವಾಗಿ ಮಾಡಿಟ್ಟ ನನ್ನ ಸ್ವಯಂಜ್ಯೋತಿ ಪರಮಾತ್ಮ ನೋಡಿ ವಿದ್ಯಾ ಸ್ಥೂಲ ದೇಹದ 25 ತತ್ವ ಸೂಕ್ಷ್ಮ ದೇಹದ 17 ತತ್ವ ಕಾರಣ ದೇಹದ 7 ತತ್ವ ಮಹಾಕಾರಣ ದೇಹ ಏನ್ ಮಾಡ್ಯಾರಪ್ಪ ಅಂದ್ರೆ ಶೂನ್ಯಾಕಾರ ಮಾಡಿಟ್ಟಾನ ಈ ಶರೀರ ಮಹಾಕಾರಣ ತಂಗಿ ಬೇಕಾದ ಕಣ್ಣಿಗೆ ಕಾಣ್ತದ ನೋಡಕ್ಕ ಕಾಣ್ತದ ಒಳಗ ಗಾಂಡಿ ಏನೈತಪ್ಪ ಅಂದ್ರೆ ಜೀವನ ಹಂತದ ಮಾತ್ರ ಒಳಗ ತಂಗಿ ಇಂದಿನ ಆತ್ಮದಾಗ ತುಂಬಿ ತುಳುಕಿ ಆಡ್ತಾನ ಈ ಜೀವನ ತನಕ ತಂಗಿ ಏನಾಗ್ತದ ಶರೀರಕ್ಕೆ ಬೆಲೆ ಸಿಗ್ತದ ನನ್ನ ಜೀವನ ಹಂತದ ಹಾರಿ ಹೋಯ್ತಂದ್ರ ವಿದ್ಯಾ ನಿನಗೇನ್ ಹೇಳ್ತಾರ ಇದು ಒಣ ಕೊಟ್ಟದ ಇದು ಸಾತ್ ಹೆಣ ಅದ ಅಂತ ಹೇಳಿ ಹೆಸರು ಬರ್ತದ ಒಂದು ಮಾತು ಹೇಳ್ತಾನೆ ಕೇಳು ಇಲ್ಲಿ ನೀ ಬಂದು ಕೇಳಿದ ಗಂಡಿನ ಬಗ್ಗೆ ನೀ ಚೀಳಾಗಿ ಮಾತಾಡ್ತೀಯ ಅಂದ್ರಲ್ಲ ತಂಗಿ ಒಂದು ವಾರ್ನಿಂಗ್ ಹೇಳ್ತಾನು ಒಂದು ರಾಮಾಯಣಿ ಆಗ್ಲಿ ಒಂದು ಮಹಾಭಾರತ ಆಗ್ಲಿ 6 ಶಾಸ್ತ್ರ 18 ಪುರಾಣ ಆಗ್ಲಿ 24 ದಿವ್ಯ ಸತ್ಯಗಳಾಗ್ಲಿ ಎಲ್ಲಾ ಮಾಸ್ತರ ನಿನ್ನ ಮುಂದೆ ಹೇಳ್ಬೇಕಂದ್ರೆ ಏನು ಈ ಜಗತ್ತದೊಳಗೆ ಗಂಡನು ಹಂತದ ಸರ್ವಶ್ರೇಷ್ಠದ ಪರಮಾತ್ಮ ಅನ್ನೋ ಹಂತ ಏನ್ ಹೇಳ್ತಾರೆ ಏ ಕಮೈ ಶ್ರೇಷ್ಠ ಅಲ್ಲೋ ಒಂದು ವರ್ಷ ಹತ್ತಕ್ಕೆಯಿಂದ ನೀನು ಒಂದ ದೋತ್ರ ಉಡ್ತಿ ಒಂದ ಅರಿವಿ ಉಡ್ತಿ ನೀನು ಪರಮಾತ್ಮ ಸುಡಗಾಲದಾಗ ಬುಡಿ ಬಡ್ಕೊಂಡು ತಿರುಗಿದಾನು ಸುಡಗಾಲದಾಗ ಬುಡಿ ಬಡ್ಕೊಂಡು ತಿರುಗಿದಾನ ಅವ್ರು ಕೊಟ್ರ ಇವಾಗಿಲ್ಲ ಇವ್ರು ಕೊಟ್ರ ಅವ್ರಿಗೆಲ್ಲ ಈಗ ನನಗೆ ಹೇಳ್ತಾರೆ ಏ ಹುಚ್ಚು ಬ್ಯಾದಿ ಒಂದು ಹೇಳ್ತಾರೆ ಕೇಳ ಮಷೀನ್ ಹುಡುಗಿ ನಮ್ಮ ಅಪ್ಪಗೆ ಕೈ ಇಲ್ಲ ಕಾಲಿಲ್ಲ ರೂಪಿ ಇಲ್ಲ ಹೆಸರಿಲ್ಲ ದಿಶೆ ಇಲ್ಲ ಈ ಕಬ್ಬಗಿ ಸುರೇಶ ಹಸು ಇಲ್ಲ ದಶೆ ಇಲ್ಲ ನೀತಿ ಇಲ್ಲ ನೀರಾಡಿಕೆ ಇಲ್ಲ ಈ ಕಬ್ಬಗಿ ಹುಡುಗನ ಹುಟ್ಟಿಲ್ಲ ಸಾವಿಲ್ಲ ಜನನಿ ಇಲ್ಲ ಮರಳಿಲ್ಲ ಈ ಕಬ್ಬಗಿ ಸುರೇಶ್ ಕೈಯಾಗ ಹಿಡಿದ್ರೆ ಸಿಗಾವಲ್ಲ ನೀರಾಗ ಹೋಗಿದ್ರೆ ಮುಳುಗಾವಲ್ಲ ವಿದ್ಯಾ ಬೆಂಕಿ ಹೋಗಿದ್ರೆ ಸುಡಾವಲ್ಲ ಮತ್ತೆ ಹೆಂಗಂದ್ರೆ ನೀರು ನಿರಾಕಾರ ನಿರ್ಲಿಪ್ತು ಅಪ್ಪಟ ಅದ್ವೈತನ ನನ್ನ ಮಷಿಗಳ ಚಪ್ಪಕ್ಕಲಿ ಹೌದು ಚಪ್ಪಕ್ಕಲಿ ಹೋಯ್ತದ ಕಲೆ ಹೆಂಗ ಮಾತಾಡ್ತೀನಿ ಬಾಬರ್ ಇದ್ರ ಹಿಂಗೇನು ಮಾತಾಡ್ತಾರ ಎಲ್ಲಿ ಏನ್ ಹೇಳ್ತಿ ಏನ್ ಮಾತಾಡ್ತಿ ನಿಮ್ಮವ ನಿಜವಾದ ಆದಿಶಕ್ತಿ ಇದ್ರಂದ್ರ ನಿರಾಕಾರದಾಗ ನಿಮ್ಮವ ಇಲ್ಲಿ ಅದ ನಿರಾಕಾರದಾಗ ಇದನ್ನ ಕಾಯಕ್ ಮಾಡ್ಯಾರ ನಿರಾಕಾರದಾಗ ಹಿಂಗಿಂತ ಯಾವ ಅಂತಂದ್ರೆ ನೀನು ತಿಂದಿದ್ರ ನಿರಾಕಾರದಾಗ ನಮ್ಮ ಅಪ್ಪ ಅವ್ರು ಹೇಳ್ತಾರ ಸಾವಕಾಶ ಅವ ಏನ್ ಹೇಳ್ತಾರ ಒಂದ್ ಸ್ವಲ್ಪ ಏನ ಅವ್ರ ತಂಗಿ ಬೇರೆ ಅವ್ರ ಸಿಟ್ಟ ಅದಂಗ ಕಾಣ್ತಾರ ಅವೇನಂತಾನ ಏ ಕಬಗಿ ಸುರೇಶ್ ಮಾಮ ನಮ್ಮ ತಂಗಿ ನಿಡಪಟ್ಟು ನಿರ್ದಾಗಿ ದೊಡ್ಡವ್ರು ಯಾಕೆ ತ್ರಾಸ ಮಾಡ್ಕೋತೀಯ ತಾವ್ ಹೇಳ್ತಾನ ಕರೆಕ್ಟ್ ಅದ ಯಾಕಂದ್ರ ನೋಡು ಇಲ್ಲಿ ಹೆಂಗ ಕೇಳ್ತಂಗಿ ಹೇಳಿಕೆ ಕಬ್ಬಗಿ ಮರಿ ಅದ ಕಬ್ಬಗಿ ಮರಿ ಇವತ್ತು ಬೇಕಾದ ಒಳಗ ಬಾಣಿ ರಾಮಾಯಣ ಒಳಗ ಬಾ ಮಹಾಭಾರತದೊಳಗ ಬಾ ಮೂಲ ಸ್ತಂಭದ ವಿಷಯದೊಳಗ ಬಾ 6 ಶಾಸ್ತ್ರ 18 ಪುರಾಣದಾಗ ಬಾ ಅಧ್ಯಾತ್ಮ ಬಾ ಪಂಚಕರ್ಣಿ ಬಾ ಮೂಲ ಸ್ತಂಭ ಬಾ ಎದ್ರಾಗ ಬರ್ತೀವ ಏ ಕಬ್ಬಗಿ ಹುಡುಗನ ತಮ್ಮ ಒಂದು ನೆಗ್ಗಿನ ಮೂಲ ಇದ್ದಾಗ ನೆಗ್ಗಿನ ಮೂಳದಾಗಿ ಎಕಾಡಿ ಸಹಿತ ಒಂದು ಗೋಟ್ ನಿಂದಿರ್ತದ ಎಕಾಡಿ ಬೇಕಾದ ಕಡೆ ಹೋಗಿ ಬಿದ್ರೆ ನೆಗ್ಗಿನ ಮೂಳ ಗೋಟ್ ನಿಂದಿರ್ತದ ನನ್ನ ಪರಮಾತ್ಮ ಅವ್ರ ನೆಗ್ಗಿನ ಮೂಲ ಇದ್ದಾಗ ನೀ ಎಲ್ಲಿ ಕುದುರ್ತಿ ಕುದುರೆ ಎಲ್ಲಿ ಬರ್ತೀವ ಯಾವ ದಾರಿ ಹಿಡಿದ ಬರ್ತೀವ ಇವತ್ತು ನನಗ ನಿನಗೆ ಹೆಂಗಾಗ್ಬೇಕು ಹಾಡ್ಗಿ ಇವತ್ತು ಒಟ್ಟ ಬೈದ ಹಾಡಿಗೆ ಆಗ್ಬಾರ್ದಂತ ನೀ ಹೇಳಿ ಒಟ್ಟು ಸರಳವಾಗಿ ಹಾಡಿ ಹಿಡಿದು ಹೋಗ್ಬೇಕು ಒಂದು ಕರ್ಮ ಕಾಂಡರಾಗ್ಲಿ ಒಂದು ಜ್ಞಾನ ಕಾಂಡರಾಗ್ಲಿ ಒಂದು ಉಪವಾಸ ಕಾಂಡರಾಗ್ಲಿ 3 ದಾರಿಗಳು ಬರ್ತಾವ ಒಂದು ದಾರಿ ಹಿಡಿದು ಹಾಡಿಕೆ ಮಾಡು ಹೇಳಿ ನೀನ್ ಹೇಳ್ತಾ ಹೆಣ್ಮಗಳು ಸುರವಿಗಿ ಸರಸ್ವತಿನ ನೆನೆಸೋ ಸುರವಿಗಿ ಸರಸ್ವತಿನ ನೆನೆಸೋ ಪದರ ನಾಲಿಗೆಯಿಂದ ಬದಲ ಆಡಿದರ ಕರುಣಿಸಿದಕ್ಕಿನ ಕರಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಅಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಖಂಡಾರ ಕೈಲಾಸೋ ಅಂತ ಹೇಳ್ತಾಳೆ ಇದನ್ನ ತಗೊಂಬಂದ ಅವನ ಮಾತಿಲಿ ಇಲ್ಲಿ ವಿದ್ಯೆ ಅಲ್ಲಿನ ಬಂದಿದ್ದ ಅರುಳ ಐತೆ ಇಲ್ಲ ನಿನಗೆ ಈಗ ಸರಸ್ವತಿ ನಾಮ ಪ್ರಣಯನಿ ಮಾಡ್ತಿ ನಿಮ್ಮ ಸರಸ್ವತಿ ಮೂಗು ಹೋಗ್ಯದ ಲಕ್ಷ್ಮಿ ಕುರುಬ್ ಹೋಗ್ಯದ ಕೆಲವೊಬ್ರು ಕುಚಗಳು ಹೋಗ್ಯಾವ ಮತ್ತೆ ಇಂಥವ್ರೆಲ್ಲ ಮುಖದವ್ರು ಚಾದಕ್ಕೆ ಹೆಂಗ ಬಂದ್ರು ನೀ ಹೆಂಗ ಸ್ತೋತ್ರ ಮಾಡಿದ್ರ ಬೆಳಕನಹಳ್ಳಿ ಗ್ರಾಮದಾಗ ಅವ್ರನ್ನ ಹೆಂಗ ಚಾದಕ್ಕೆ ತಗೊಂಬಂದಿ ಏನು ಮುಂದಿನ ಸಂದನ್ಯಾಗ ನಿಮ್ಮ ಸರಸ್ವತಿ ಮೂಗು ಎಲ್ಲೈತಿ ನಿಮ್ಮ ಲಕ್ಷ್ಮಿ ತುರುಬ ಎಲ್ಲೈತಿ ನಾವು ಕೆಲವೊಬ್ರು ಹೆಣ್ಣು ಮಕ್ಕಳ ಕುಚಗಳು ಹೋಗ್ಯಾವ ಇವ್ರನ್ನ ಮುಂದಿನ ಸಂದನ್ಯಾಗ ಎಲ್ಲರೂ ಸುದ್ದಿ ಮಾಡಿಕೊಂಡು ಮುಂದೆ ಸ್ಟೇಜ್ ಮೇಲೆ ಹಾಕಿವ ಯಾರು ಇವ್ ತಾಳಿ ನಾವು ತಾಳಿ ನಾವು ಯಾರು ನಮ್ಮ ಮಾಮ ಎಲ್ಲಿ
ಮಾಸ್ತರ ಯಾಕಂದ್ರ ಮಾಮ ಬರೀ ಭಗಜಂಡದ ಅಭ್ಯಾಸ ಮಾಡಿದಾಗ ಕಾಣ್ತಾವ ಮಾಮ ಏನ್ ಮಾಡ್ಯಾನಂದ್ರ ಅಭ್ಯಾಸಗಳು ಓದಿಲ್ಲ ನಾವು ಗ್ರಂಥ ಪುರಾಣಗಳು ಓದಿಲ್ಲ ಆರ್ಶಾಸ್ತ್ರ 18 ಪುರಾಣ ಓದಿಲ್ಲ ಮಾಮ ನೀಡ ಬೈಲಿ ನೀಡ ಭಗಜಂಡ ಅಂತ ಹೇಳ್ತಿ ಭಗಜಂಡ ಅಂದ್ರೆ ಏನು ಮಾಮನ ಕೇಳಿದ್ರು ಭಗಜಂಡ ಅಂದ್ರೆ ಉತ್ತರ ಹೇಳ ಇನ್ನೊಮ್ಮೆ ನಾವೇ ಭಗಜಂಡ ಅಂತ ಹೇಳುವಾಗ ಈ ಭಗಜಂಡ ಅಂದ್ರೆ ಏನು ಇದು ತಾತ್ಪರ್ಯ ಏನು ಇದ್ರ ಅರ್ಥೇನು ಮುಂದಿನ ಸಂದೇಹ ನಾವು ಮಾಮ ಹೇಳ್ಬೇಕು ಈ ಹುಡುಗಿ ಒಪ್ಪ ಏನ್ ಹೆಣ್ಮಗಳ ಸಭಾಸಭಿಕರಿಗೆ ಸ್ಥಿರವಾಗಿ ಹೇಳುವೇನು ದೈವ ದೇವರ ತಾಯಿ ತಂದೆ ಹೌದು ಮಳೆಯಲ್ಲಿ ದೇವರಿಂದ ಮರದ ಮರವಿಗೆ ಬಿದ್ದ ಹೊರಗೆ ಹುಡುಕಿದೆಯಲ್ಲಿ ಸಿಗಬಹುದು ಅಂತ ಹೇಳ್ತಾರೆ ಮಾಸ್ತರ ಸಣ್ಣಾಗಿ ಹೋಗಿ ಒಟ್ಟು ಅವಸರ ಕೊಡೋದಿಲ್ಲ ಹಗರಕ ನಡಿ ಬಂದಿದ್ದ